ಎಷ್ಟೋ ಮಂದಿ ಕೈವಾಡದ ರೀ. ನಾ ಬೆಳೆದಿರ್ತಕ್ಕಂಥ ಬೆಳವಣಿಗೆ ಎಷ್ಟೋ ಮಂದಿ ಸಹಿಸೋಕ್ಕಾಗತ್ತಿಲ್ಲ. ಸುಮಾರು ಸರಿ ಸ್ಟ್ರಗಲ್ಲು ಭಾಳ ಆಗ್ಯಾವ್ರಿ. ನಾನು ಈ ಸರ ನೇರವಾಗಿ ಅದೇನೋ ಸ್ಕ್ಯಾಮ್ ಮಾಡ್ರೆ ಅದರೊಳಗೆ ನಾವು ಸಿಕ್ಕಾಕ್ಕೊಂಡಿವಿ. ಕಾನೂನು ಅದ ಸರ, ಕಾನೂನಾತ್ಮಕವಾಗಿ ನನಗೂ ಸಂವಿಧಾನ ಅನ್ನೋದದ ಸರ, ನನಗೂ ಹೋರಾಟ ಮಾಡ್ತೀನಿ ರೀ. ನಾನು ನಿರಪರಾಧಿ ಅಂತ ನಾನು ಸಾಬೀತು ಮಾಡ್ಕೋತೀನಿ ಸರ್. ಕಾನೂನು ಮುಂದೆ ಯಾರೋ ದೊಡ್ಡರಲ್ರಿ, ಅದಾದ ನಿಜ ಸಂಗತಿ ಆಗಿದ್ರೆ ಕಾನೂನಾತ್ಮಕವಾಗಿ ಅದೇನು ನಮ್ಮ ಮ್ಯಾಗ ಕ್ರಮ ಇರುತ್ತೆ ಕ್ರಮ ಕೈಗೊಳ್ಳಿ ಸರ್. ನನಗೆ 5 ಗಂಟೆಗೆ ನಾನು ಕ್ಯಾಚ್ ಮಾಡಿದ್ದೆ ರೀ. ಅಲ್ಲಿಂದ ಬಂದು ಡೈರೆಕ್ಟ್ ಎಲ್ಲ ಅಲ್ಲಿ ಪ್ರೊಸೀಜರ್ ಮುಗಿಸ್ಕೊಂಡು ನನ್ನ ಇಲ್ಲಿ ಮೆಡಿಕಲ್ ನಾ ಪ್ರೋಗ್ರಾಮ್ ಇವೆಂಟ್ ಮೇಲೆ ಹೊಂಟೀನಿ ಸರ್. ನನಗಿದು FIR ಆಗಿದ್ದು ಗೊತ್ತಿತ್ತು, ಬಟ್ ಇದು ನನಗೆ ಅಷ್ಟೊಂದು ನಾನು ಏನು ಅಂದ್ಕೊಳ್ಳಿ, ನನ್ನ ಡ್ಯೂಟಿ ನಾನು ಮಾಡೋಕ್ಕೆ ನಾನು ಇವೆಂಟ್ಗೆ ಅಂತ ಹೊರಟಿದ್ವಿ. ಮತ್ತು ಬಂದರೆ ಹಿಂಗಾಗ್ಯದ. ಸರಿ ಸರ್ ನಡ್ರಿ ಬರ್ತೀನಿ ಅಂತ ನಾ ಅವ್ರಿಗೂ ಏನೂ ನಾವು ವಾದ ಮಾಡಲಿ ಸರ್. ಅವ್ರು ಏನಂತಾರೆ ಕೋಪ್ರೇಟ್ ಮಾಡಿವಿ ಸರ್. ನಾವು ಯಾವುದಕ್ಕೂ ನಾವು ಅಲ್ಲಿ ಅಂದ್ಬಿಟ್ಟು. ವೀಕ್ಷಕರೇ, ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಜನಪ್ರಿಯ ಯೂಟ್ಯೂಬ್ ಗಾಯಕ ಮ್ಯೂಸಿಕ್ ಮೈಲಾರಿ ವಿರುದ್ಧ ಫೋಕ್ಸೋ ಪ್ರಕರಣ. ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ. ಪೊಲೀಸ್ ತನಿಖೆ ತೀವ್ರ. ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯ ಯೂಟ್ಯೂಬ್ ಜಾನಪದ ಗಾಯಕನಾಗಿ ಗುರುತಿಸಿಕೊಂಡಿರುವ ಮ್ಯೂಸಿಕ್ ಮೈಲಾರಿ ವಿರುದ್ಧ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದಡಿ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ಟೋಬರ್ 24ರಂದು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಸಮೀಪದ ಕಾರ್ಯಕ್ರಮದ ವೇಳೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಆರೋಪದ ಪ್ರಕಾರ ಅಪ್ರಾಪ್ತ ಬಾಲಕಿಯನ್ನು ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಎಂಬ ಗಂಭೀರ ಆರೋಪ ದೂರಲ್ಲಿ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಅವರು ವಿಡಿಯೋ ಕೂಡ ಮಾಡಿದ್ದಾರಂತೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮ್ಯೂಸಿಕ್ ಮೈಲಾರಿ ಸೇರಿದಂತೆ ಒಟ್ಟು 7 ಮಂದಿ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಮೊದಲು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರು ನಂತರ ಮಹಾಲಿಂಗಪುರ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿದೆ. ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದು ಪ್ರಕರಣದ ಕುರಿತು ಸುದೀರ್ಘ ತನಿಖೆ ಮುಂದುವರೆದಿದೆ. ಘಟನೆಗೆ ಸಂಬಂಧಿಸಿದ ಎಲ್ಲಾ ಅಂಶಗಳನ್ನು ಪರಿಶೀಲಿಸಲಾಗಿದ್ದು ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಬಂಧುಗಳೇ, ಮ್ಯೂಸಿಕ್ ಮೈಲಾರಿ ಯೂಟ್ಯೂಬ್ ಮೂಲಕ ಜಾನಪದ ಹಾಗೂ ಜನಪ್ರಿಯ ಹಾಡುಗಳನ್ನು ಆಡುವ ಮೂಲಕ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಆದರೆ ಇದೀಗ ಈ ಗಂಭೀರ ಆರೋಪದಿಂದ ಅವರ ಸಾರ್ವಜನಿಕ ಚಿತ್ರಕ್ಕೆ ಭಾರಿ ಧಕ್ಕೆ ಉಂಟಾಗಿದೆ ಅಂತ ಹೇಳಬಹುದು. ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು. ಹೆಚ್ಚಿನ ವಿವರಗಳು ತನಿಖೆಯ ನಂತರ ಬಹಿರಂಗವಾಗುವುದು ಸಾಧ್ಯತೆ ಇದೆ. ಈ ಪ್ರಕರಣವು ಕಾನೂನು ಹಂತದಲ್ಲಿ ಇರುವುದರಿಂದ ಆರೋಪ ಸಾಬೀತು ಆಗುವವರೆಗೂ ಯಾರನ್ನು ಅಪರಾಧಿ ಎಂದು ನಿರ್ಧರಿಸಲು ಆಗುವುದಿಲ್ಲ. ಪೊಲೀಸರು ತನಿಖೆ ಪೂರ್ಣಗೊಳಿಸಿದ ನಂತರವೇ ಅಂತಿಮ ಸತ್ಯ ಹೊರಬೀಳೋದು. ಏನೇ ಆದ್ರೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಳು ಬೆಳಗುಂದಿ ಆಗಿರ್ಬೋದು, ಮಾಳು ನಿಪ್ಪುಣಾಳ ಆಗಿರ್ಬೋದು, ಈಗ ಮ್ಯೂಸಿಕ್ ಮೈಲಾರಿ ಕೂಡ ಅದೇ ಒಂದು ಸಾಲಲ್ಲಿ ಹೋಗ್ತಾ ಇದ್ರು. ಸೊ ಆ ಒಂದು ಸಾಲಲ್ಲಿ ಹೋಗ್ತಿರ್ಬೇಕಾದ್ರೆ ಇದು ಒಂದು ದುರ್ಘಟನೆ ಅವರ ಜೀವನದಲ್ಲಿ ಆಗಿದೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಖಂಡಿತವಾಗಿ ತಿಳಿಯುತ್ತೆ. ಮುಂದಿನ ಅಪ್ಡೇಟ್ಗಾಗಿ ನೀವೆಲ್ಲ ವೇಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.